ಸಾಂದ್ರೆ ನಮಸ್ಕಾರ ನೋಡಿ ಸಾಂದ್ರೆ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 1425 ಪೋಸ್ಟ್. ಅಖಿಲ ಭಾರತದಲ್ಲಿ 214 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ ಮುಂದೆ ನೋಟಿಸ್ ಇದೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 1ನೇ ತಾರೀಕು 1/9/2025 ಅಂದ್ರೆ 1 ಸೆಪ್ಟೆಂಬರ್ 2025ರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/9/2025. ಈ ಒಂದು ದಿನಾಂಕ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದಕ್ಕಿಂತ ಮುಂಚಿತವಾಗಿ 1ನೇ ತಾರೀಕು ಅಂದ್ರೆ 1 ಆಗಸ್ಟ್ 2025ರಂದು ನೋಟಿಸ್ ಪ್ರಕಟ ಮಾಡಿದ್ರು. ಅದು 10,000ಕ್ಕಿಂತ ಅಧಿಕ ಪೋಸ್ಟ್ ಇತ್ತು. 10,277 ಪೋಸ್ಟ್ಗೆ ನೋಟಿಸ್ ಪ್ರಕಟ ಮಾಡಿದ್ರು. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಆಲ್ ಇಂಡಿಯಾದಲ್ಲಿ 13,214 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ನೋಡಿ, ಈ ಒಂದು ದಿನಾಂಕ ಮುಗಿದಿದೆ. ಈಗ ಈ ಒಂದು ದಿನಾಂಕ ಸ್ಟಾರ್ಟ್ ಇದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ 1425 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಎಲ್ಲ ಒಂದು ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ. ಮತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ. ಇದೊಂದು ಖುಷಿಯ ವಿಚಾರ. ಕನ್ನಡದಲ್ಲಿ ಪರೀಕ್ಷೆ ಇಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇದೊಂದು ತುಂಬಾ ಒಳ್ಳೆ ವಿಷಯ. ಇದರ ಬಗ್ಗೆ ತಿಳಿಸ್ಕೊಡ್ತಾನೆ. 2 ಪ್ರಕಾರ ಪೋಸ್ಟ್ ಇರತ್ತೆ, ಗ್ರೂಪ್ ಎ ಮತ್ತು ಗ್ರೂಪ್ ವಿ ಅಂತೇಳಿ. ಗ್ರೂಪ್ ಎ ದಲ್ಲಿ ಮ್ಯಾನೇಜರ್ ಪೋಸ್ಟ್ ಆಫೀಸರ್ಸ್ ಹುದ್ದೆಗಳಿರತ್ತೆ. ಇನ್ನು ಗ್ರೂಪ್ ವಿ ದಲ್ಲಿ ಕ್ಲರ್ಕ್ ಹುದ್ದೆಗಳು ಅಸಿಸ್ಟೆಂಟ್ ಕ್ಲರ್ಕ್ ಆಫೀಸರು, ಈ ರೀತಿಯಾಗಿ ಕೆಳವರ್ಗದ ಪೋಸ್ಟ್ಗಳಿರತ್ತೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ. ಪ್ರಶಾಂತ ಕಡಿಮೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, A to Z ವರೆಗೆ ಮಾಹಿತಿ ಇರತ್ತೆ. ಅಂದ್ರೆ ಪರೀಕ್ಷೆ, ಪಠ್ಯಕ್ರಮ, ಸಿಲೆಬಸ್, ಯಾವ ರೀತಿಯಾಗಿ ಓದಬೇಕು ಎಲ್ಲ ಮಾಹಿತಿ ಇರತ್ತೆ. ಮತ್ತೆ ಯಾವ ಒಂದು ಬುಕ್ ಗಳನ್ನ ಸ್ಟಡಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ದಿನಾಂಕ ಬಗ್ಗೆ, ಅದ ನಂತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಭಾರತೀಯ IBPS ಬ್ಯಾಂಕಿಂಗ್ ನಲ್ಲಿ ಅರ್ಜಿ ಕರೆದಿರ್ತಾರೆ. ಇದು ಎಲ್ಲ ಒಂದು ಬ್ಯಾಂಕ್ ಬರತ್ತೆ. ಇದೇ ಒಂದು ಈಗ ಪ್ರಸ್ತುತ SSL ಯಾವ ರೀತಿ ಆಗಿದಲ್ಲ ಅದೇ ರೀತಿಯಾಗಿ ಆಗಿರತ್ತೆ. ಇಲ್ಲಿ RRB ಇದು ನೇಮಕಾತಿ ಆಗಿರತ್ತೆ. ಅರ್ಜಿ ಸಲ್ಲಿಸೋರು ವೆಬ್ಸೈಟ್ ಇದೆಲ್ಲ www.ibps.in ಗೆ ಭೇಟಿ ನೀಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇನ್ನು ಪ್ರಮುಖ ದಿನಾಂಕ ಬಗ್ಗೆ ಮಾಹಿತಿ ನೋಡಿ. ಆಗಲೇ ತಿಳಿಸ್ಕೊಟ್ಟಿದೆ. 1ನೇ ತಾರೀಕಿನಿಂದ 21ನೇ ತಾರೀಕು ತನಕ ಅವಕಾಶ ಇರತ್ತೆ. ನೋಡಿ, ಇದಕ್ಕೆ ತಕ್ಕಂತೆ ಒಂದೊಂದಾಗಿ ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೆ ಯಾವ್ಯಾವ ಪೋಸ್ಟ್ ಇದಾವೆ ಏನು ಅಂತ ಅಂತೇಳಿ ನೋಡಿ. ಇಲ್ಲಿ ಕಲ್ಲಿರುವಂತ ಮೊದಲನೇ ಪೋಸ್ಟ್ ಗ್ರೂಪ್ ಎ ಅಂತೇಳಿ. ಇದರಲ್ಲಿ ಗ್ರೂಪ್ ಎ ದಲ್ಲಿ ಯಾವ್ಯಾವ ಪೋಸ್ಟ್ ಬರ್ತಾವಪ್ಪ ಅಂದ್ರೆ ಮೊದಲಿಗೆ ಕಚೇರಿ ಸಹಾಯಕ ಅಂತೇಳಿ ಬರತ್ತೆ. ಅದ ನಂತರ ಅಧಿಕಾರಿ ಸ್ಕೇಲ್ ಅಂತ ಹೇಳಿ ಬರತ್ತೆ ಮತ್ತು ಅಧಿಕಾರಿ ಸ್ಕೇಲ್ ಕೂಡ ಬರತ್ತೆ. ಈ ರೀತಿಯಾಗಿ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. 3 ಬರತ್ತೆ, ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಂತೇಳಿ. ಇನ್ನು ಗ್ರೂಪ್ ಎ ದಲ್ಲಿ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಹುದ್ದೆ ಅಂತ ಏನ್ ಕರೀತಾರಲ್ಲ ಆ ಪೋಸ್ಟ್ ಈ ಒಂದು ಗ್ರೂಪ್ ಬಿ ದಲ್ಲಿ ಬರತ್ತೆ. ಅಪ್ಲಿಕೇಶನ್ ಹಾಕೋರು ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಹಂಗೆ ನೀವು ಅರ್ಜಿ ಸಲ್ಲಿಸಕ್ ಹೋಗ್ಬೇಡಿ, ಇದನ್ನ ನೋಡ್ಕೊಳ್ಳಿ. ಅದ ನಂತರ ಇನ್ನಿತರ ಕೆಲವೊಂದು ರೂಲ್ಸ್ ಇದಾವೆ. ಸುಮಾರು 70 ಪುಟದಷ್ಟು ಈ ಒಂದು ನೋಟಿಸ್ ಆಗಿರತ್ತೆ. 1 ಅಲ್ಲ 2 ಅಲ್ಲ 3 ಅಲ್ಲ 70 ಪುಟದಷ್ಟು. ಇನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಪೋಸ್ಟ್ ಇದೆ, ಯಾವ ಒಂದು ಬ್ಯಾಂಕ್ ಇದೆ ಅಂತ ತುಂಬಾ ಜನ ನಾನು ಬಾಯಿಂದ ಹೇಳಿದರೆ ನಂಬೋದಲ್ಲ. ನಿಮಗೆ ನೋಟಿಸ್ ಪ್ರಕಾರನೇ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಕರ್ನಾಟಕ ಇಲ್ಲಿದೆ, ಇಲ್ಲಿ ಜಾರ್ಖಂಡ್ ಇದೆ, ಕರ್ನಾಟಕ ಇಲ್ಲಿದೆ ನೋಡಿ 11ನೇ ಸ್ಥಾನ. ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ 1425 ಪೋಸ್ಟ್. ಆಲ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆಯವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬರೀ ಅದೇ ಜಿಲ್ಲೆ ಇದೇ ಜಿಲ್ಲೆ ಅಂತಲ್ಲ, ಆಲ್ ಕರ್ನಾಟಕದವರು ಅರ್ಜಿ ಸಲ್ಲಿಸಿ. ಮತ್ತು ವಿದ್ಯಾರ್ಹತೆ ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇಲ್ಲಿ ಬಳ್ಳಾರಿಯಲ್ಲಿ ಕನ್ನಡ ಕಾಣಿಸ್ತಾ ಇರ್ಬೋದು ನಿಮಗೆ. ಕನ್ನಡನೇ ಭಾಷೆಯಲ್ಲಿ ಪರೀಕ್ಷೆ ಇರತ್ತೆ ಮತ್ತು ಕನ್ನಡನೇ ಹುದ್ದೆಗಳಿರತ್ತೆ. ಹುದ್ದೆ ಅಲ್ಲ, ನಿಮಗೆ ಎಲ್ಲ ಒಂದು ಪ್ರೊಸೆಸಿಂಗ್ ಕನ್ನಡದಲ್ಲಿ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಎಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಗಮನ ಆಯ್ತು ನೋಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಆಗಿರ್ಬೇಕಂತೇಳಿ ಆಗಲೇ ತಿಳಿಸ್ಕೊಟ್ಟೇನಲ್ಲ. ಸ್ಕಿಲ್ 1, ಸ್ಕಿಲ್ 2, ಸ್ಕಿಲ್ 3 ಅಂತೇಳಿ. ಮೊದಲಿಗೆ ಗ್ರೂಪ್ ಬಿ ದಲ್ಲಿ ಕಲಿರುವಂತ ಕ್ಲರ್ಕ್ ಹುದ್ದೆಗೆ, ಆಫೀಸ್ ಕ್ಲರ್ಕ್ ಹುದ್ದೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಕೂಡ ನೋಡ್ಕೊಳ್ಳಿ. ಬಿಟ್ವೀನ್ 18ರಿಂದ 28 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ರಿಮಾರ್ಕ್ಸ್ ನೋಡಿ ಸ್ನೇಹಿತರೆ, ಎಷ್ಟನೇ ವಯಸ್ಸಿದ್ದವ್ರು ಎಷ್ಟನೇ ವಯಸ್ಸು ತನಕ ಹುಟ್ಟಿದವರು ಅಪ್ಲಿಕೇಶನ್ ಹಾಕಬೇಕು. 2/9/1997ರಿಂದ ನಿಮಗೆ 1/9/2007 ತನಕ ಹುಟ್ಟಿದವರು ಅಪ್ಲಿಕೇಶನ್ ಹಾಕೊಳ್ಳಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ನಿಮಗೆ ಕೊಟ್ಟಿದ್ದಾರೆ. ಅದ ನಂತರ ನಿಮಗೆ ಆಫೀಸ್ ಸ್ಕಿಲ್ 1 ಅಂತೇಳಿ ಈ ಒಂದು ಆಫೀಸ್ ಸ್ಕಿಲ್ ಅಂತೇಳಿ ಒಂದು ಅಸಿಸ್ಟೆಂಟ್ ಮ್ಯಾನೇಜರು 18 ರಿಂದ 30. ಅದನಂತರ ಆಫೀಸ್ ಸ್ಕಿಲ್ 2 ದಲ್ಲಿ 21 ರಿಂದ 32.
ಅದ ನಂತರ ಕೊನೆಯದಾಗಿ ಸ್ಕೇಲ್ 3 ಅಂತೇಳಿ ಅಬೌವ್ 21ರಿಂದ 40 ವರ್ಷ ಇದು ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ನಿಮಗೆ ಎಷ್ಟು ವಯೋಮಿತಿ ಇರಬೇಕು ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ನಮಗೆ ಅನುಭವ ಕೇಳಿಲ್ಲ. ಇದೊಂದು ಖುಷಿ ವಿಚಾರ. ಅನುಭವ ಇಲ್ಲಿ ಕೇಳೇ ಇಲ್ಲ ಅವರು. ನೋಟಿಸ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಅನುಭವ ಕೇಳಿಲ್ಲ. ಕೆಟಗರಿ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಡಿಲಿಕರತೆ ಅದನ್ನ ಕೊಟ್ಟಿದ್ದಾರೆ. ಅದ ನಂತರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರತ್ತೆ, ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇದ ನಂತರ ನಿಮಗೆ ಇನ್ನು ಪರೀಕ್ಷೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಲ್ಲ. ಇನ್ನು ಈ ಒಂದು ಪೋಸ್ಟ್ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿಲ್ಲ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ, ಯಾಕಂದ್ರೆ ತುಂಬಾ ಲಾಂಗ್ ಇದೆ ಈ ಒಂದು ನೋಟಿಸ್. ಸುಮಾರು 70 ಪುಟ ಇದೆ, ಅದೆಲ್ಲ ತಿಳಿಸ್ಕೊಡಕ್ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಶಾರ್ಟ್ಕಟ್ ಆಗಿ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ನಿಮಗೆ ಸರ್ಚ್ ಮಾಡ್ತಾ ಇರೋದು ಆ ಒಂದು ಪರೀಕ್ಷೆ ಬಗ್ಗೆ. ಈಗ ಅರ್ಧ ಶುಲ್ಕ ನೋಡಿ, ಇಲ್ಲಿ ಪರೀಕ್ಷೆ ಕೂಡ ತೆಳಗಡೆ ಬಂತು. ಅರ್ಧ ಶುಲ್ಕ ನೋಡಿ, ಅರ್ಧ ಶುಲ್ಕ ಎಷ್ಟು ಇರ್ಬೇಕಂತೇಳಿ. ಇಲ್ಲಿ ಸ್ಕಿಲ್ 1, ಸ್ಕಿಲ್ 2, ಸ್ಕಿಲ್ 3 ಅಂದ್ರೆ ಗ್ರೂಪ್ ಎ ಹುದ್ದೆಗೆ ಇಲ್ಲಿ 175 ರೂಪಾಯಿ ಇದೆಲ್ಲ GST ಎಲ್ಲ ಹಿಡ್ಕೊಂಡು SC ST OBC PWD BD ಅಭ್ಯರ್ಥಿಗಳಿಗೆ. ಅದ ನಂತರ ಆ ಒಂದು ಅಭ್ಯರ್ಥಿ ಬಿಟ್ಟು ಉಳಿದಂತವ್ರಿಗೆ 850 ರೂಪಾಯಿ. ಇನ್ನು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಇಲ್ಲಿ ಸೇಮ್ ಆಗಿರತ್ತೆ, ಸೇಮ್ ಪ್ರೊಸೆಸಿಂಗು ಸೇಮ್ ರೀತಿಯಲ್ಲಿ ನಿಮಗೆ GST ಎಲ್ಲ ತಗೋತಾರೆ, ಸೇಮ್ ಆಗಿರತ್ತೆ. ಇದು ನಿಮಗೆ ಅರ್ಥ ಆಯ್ತು. ಇನ್ನೆಷ್ಟು ನಿಮಗೆ ಪರೀಕ್ಷೆ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾನೆ. ಸ್ವಲ್ಪ ಬೇಸಿಕ್ ಮಾಹಿತಿ ನೋಡಿ. ಆಲ್ ಇಂಡಿಯಾದಲ್ಲಿ 13,214 ಇರತ್ತೆ ಪೋಸ್ಟು. ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ. ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ 1425 ಪೋಸ್ಟು ಕರ್ನಾಟಕದಲ್ಲಿ ಇರತ್ತೆ. ಕಚೇರಿ ಸಹಾಯಕ ಅಧಿಕಾರಿ ಹುದ್ದೆಗಳು, ಇದು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಸಂಬಳ ಇದೆಯಲ್ಲ, ಅದು ನಿಯಮಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಉದಾಹರಣೆಗೆ ಇಲ್ಲಿ ಯಾವುದೇ ರೀತಿ ನಿಮಗೆ ತಿಳಿಸ್ಕೊಟ್ಟಿಲ್ಲ, ಬಟ್ ನಾನು ನಿಮಗೆ ಉದಾಹರಣೆ ತಿಳಿಸ್ಕೊಡ್ತೇನೆ. 25,000ದಿಂದ 25,500ರಿಂದ ಸುಮಾರು ನಿಮಗೆ 93,000 ಆಗ್ಬಹುದು. ಹೈಯರ್ ಪೋಸ್ಟ್ ಇರೋದ್ರಿಂದ 1,10,000 ತನಕ ಕೂಡ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. 1,40,000 ತನಕ ಕೂಡ ಸ್ಯಾಲ್ರಿ ಸಿಗತ್ತೆ. ಇದು ಅರ್ಥ ಮಾಡ್ಕೋಬೇಕು. ಅದ ನಂತರ ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಇದಾವೆ. ಕಚೇರಿ ಸಹಾಯಕ ಹುದ್ದೆಗಳು 800 ಇರತ್ತೆ. ಅದು ಅಧಿಕಾರಿ ಸ್ಕಿಲ್ ಸಹಾಯಕ ವ್ಯವಸ್ಥಾಪಕಗಳು 500 ಇರತ್ತೆ. ಅಧಿಕಾರಿ ಸ್ಕಿಲ್ 1, 2, 3 ಈ ರೀತಿ 25 ಪೋಸ್ಟ್ ಇರತ್ತೆ. ಇನ್ನು ಆಯ್ಕೆ ವಿಧಾನದಲ್ಲಿ ಪೂರ್ವಭಾವಿ ಪರೀಕ್ಷೆ ಇರತ್ತೆ, ಮುಖ್ಯ ಪರೀಕ್ಷೆ, ಡಾಕ್ಯುಮೆಂಟ್ಸ್, ಸಂದರ್ಶನ, ವೈದ್ಯಕೀಯ ಪರೀಕ್ಷೆ ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇನ್ನು ದಿನಾಂಕ ಬಗ್ಗೆ ನಾನು ನಿಮಗೆ ವಿಸ್ತರಣೆ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಕನ್ನಡದಲ್ಲಿ ಪರೀಕ್ಷೆ ಇರೋದ್ರಿಂದ ಈ ಒಂದು ಕನ್ನಡದಲ್ಲಿ ಪರೀಕ್ಷೆ ಯಾವುದಕ್ಕೆ ಹೇಗೆ ನಡೆಸ್ತಾರೆ ಸ್ವಲ್ಪ ನೋಡಿ. ಒಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ ನೋಡಿ, ವಿದ್ಯಾರ್ಥಿಗಳು ಈಗ ಒಂದು ಪೋಸ್ಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಅಸಿಸ್ಟೆಂಟ್ ಕ್ಲರ್ಕ್, ಆ ಒಂದು ಕ್ಲರ್ಕ್ ಹುದ್ದೆಗೆ ಸೆಪರೇಟ್ ಪರೀಕ್ಷೆ. ಏನು ಸ್ಕಿಲ್ 1 ಇದೆಯಲ್ಲ, ಸ್ಕಿಲ್ ಅದಕ್ಕೆ ಒಂದು ಸೆಪರೇಟ್ ಪರೀಕ್ಷೆ, ಸ್ಕಿಲ್ 2ಗೆ ಒಂದು ಸೆಪರೇಟ್ ಪರೀಕ್ಷೆ, ಸ್ಕಿಲ್ 3ಗೆ ಒಂದು ಸೆಪರೇಟ್ ಪರೀಕ್ಷೆ, ಮ್ಯಾನೇಜರ್ ಪೋಸ್ಟ್ಗೆ ಸೆಪರೇಟ್ ಪರೀಕ್ಷೆ. ಈ ರೀತಿಯಾಗಿ ಎಲ್ಲ ಪರೀಕ್ಷೆಗಳು ಒಂದೇ ಇರೋದಿಲ್ಲ, ಬೇರೆ ಬೇರೆ ಪರೀಕ್ಷೆ ಇರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಯಾವ್ದಕ್ಕಂದ್ರೆ ಇದು ನಿಮಗೆ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ, ಈ ಒಂದು ಆಫೀಸ್ ಅಸಿಸ್ಟೆಂಟ್ ಆಗಲೇ ತಿಳಿಸ್ಕೊಟ್ಟಿರುವಂತೆ ಕ್ಲರ್ಕ್, ಆ ಒಂದು ಪೋಸ್ಟ್ಗಳಿಗೆ 80 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ನಿಮಗೆ ಪರೀಕ್ಷೆ ಇರತ್ತೆ. ಮೊದಲನೇದಾಗಿ ನಿಮಗೆ ಏನು ಕೊಟ್ಟಿರ್ತಾರಲ್ಲ ನಾರ್ಮಲ್ ಆಗಿ ಅದು ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. 80 ಮಾರ್ಕ್ಸ್, 80 ಕ್ವಶನ್ ಇರುತ್ತೆ. 25 ಸುಮಾರು ನಿಮಗೆ 45 ನಿಮಿಷ ಕೊಟ್ಟಿರ್ತಾರೆ. ಇದು ಕ್ಲರ್ಕ್ ಹುದ್ದೆಗೆ ಒಂದು ಸೈಡ್ ಆಯಿತು. ಏನು ಸ್ಕಿಲ್ 1, ಆಫೀಸ್ ಸ್ಕಿಲ್ 1 ಅಂತ ಹೇಳಿ ಕೊಟ್ಟಿರ್ತಾರಲ್ಲ, ಇಲ್ಲಿ ಕೂಡ 80 ಅಂಕ. ಇದನ್ನ ಅರ್ಥ ಮಾಡ್ಕೋಬೇಕು. 80 ಮಾರ್ಕ್ಸ್. ನಾನು ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ ಇದರಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 2ನೇ ಪರೀಕ್ಷೆ ಇರತ್ತೆ. ಮೊದಲನೇ ಪರೀಕ್ಷೆ ಆಯ್ತು, 2ನೇ ಪರೀಕ್ಷೆ, 3ನೇ ಪರೀಕ್ಷೆ, ಈ ರೀತಿ 2 ಪರೀಕ್ಷೆ ಇರ್ತವೆ. ನೋಡಿ 200 ಪರೀಕ್ಷೆಗಟ್ಟಲೆ ನಿಮಗೆ ಇಟ್ಟಿದ್ದಾರೆ. ಇಲ್ಲೇ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಮಾಹಿತಿ, ಜನರಲ್ ನಾಲೆಜು, ಇಂಗ್ಲಿಷ್ ಲ್ಯಾಂಗ್ವೇಜು, ಹಿಂದಿ ಲ್ಯಾಂಗ್ವೇಜು ಮತ್ತು ನಿಮ್ಮ ಮೆಂಟಲ್ ಅಬಿಲಿಟಿ ಅದೆಲ್ಲ ಕೇಳಿರ್ತಾರೆ. ಮತ್ತು ಆ ಒಂದು ಬ್ಯಾಂಕ್ ಇರೋದ್ರಿಂದ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ನಿಮಗೆ 20 ಅಂಕ, 30, 40 ಈ ರೀತಿಯಾಗಿ ಕೇಳಿರ್ತಾರೆ. ಟೋಟಲ್ ಆಗಿ 200 ಅಂಕ ನಿಮಗೆ ಒಟ್ಟಾರೆ. ಮೊದಲನೇ ಪರೀಕ್ಷೆ 1 ಇರತ್ತೆ, ಅದರ ನಂತರ 2ನೇ ಪರೀಕ್ಷೆ ಇರತ್ತೆ. ಟೋಟಲ್ 2 ಪರೀಕ್ಷೆ ನಡೆಸ್ತಾರೆ. ಮತ್ತು ಉಳಿದಂಥ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಅದು ಬೇರೆ, ಮತ್ತು ಅದೊಂದು ಪರೀಕ್ಷೆ ಬರೀಬೇಕು ಮತ್ತು ಇನ್ನೊಂದು ಪರೀಕ್ಷೆ ಬರೀಬೇಕು. ಈ ರೀತಿಯಾಗಿ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ನಡೆಸ್ತಾರೆ. ಇದೊಂದು ಖುಷಿ ವಿಚಾರ. ಇದು ಕೂಡ ಸ್ಕಿಲ್ 1 ಇದೆಯಲ್ಲ, 200ಕ್ಕೆ ಇಟ್ಟಿದ್ದಾರೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಇದು ಪರೀಕ್ಷೆಯ ಒಂದು ಪಠ್ಯಕ್ರಮ. ಏನು ಪರೀಕ್ಷೆ ನಡೆಸುವಂತ ಮೀಡಿಯಂ ನೋಡಿ ಸ್ನೇಹಿತರೆ, ಎದರಲ್ಲಿ ಏನೇನು ಪರೀಕ್ಷೆ ನಡೆಸ್ತಾರೆ ಅಂತೇಳಿ ನಮ್ಮೊಂದು ಕರ್ನಾಟಕ ನೋಡ್ಬೇಕಾಗತ್ತೆ. ಆಂಧ್ರ ಪ್ರದೇಶದಲ್ಲಿ ಇಂಗ್ಲಿಷ್ ನಡೆಸ್ತಾರೆ, ಹಿಂದಿ ತೆಲುಗುದಲ್ಲಿ ನಡೆಸ್ತಾರೆ. ಬಟ್ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ 11ನೇ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಇರತ್ತೆ, ಹಿಂದಿದಲ್ಲಿ ಪರೀಕ್ಷೆ ಇರತ್ತೆ, ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ ಮತ್ತು ಕೊಂಕಣಿಯಲ್ಲಿ ಪರೀಕ್ಷೆ ಇರತ್ತೆ. ನೋಡಿ ಮೊದಲಿಗೆ ಭಾಷೆ ಕೇಳತ್ತೆ, ಯಾವೊಂದು ಭಾಷೆಯಲ್ಲಿ ನೀವು ಪರೀಕ್ಷೆ ಬರಿಬೇಕು ಅನ್ಕೋತಾ ಇದ್ದಾರೆ ಅಂತೇಳಿ
ಅಲ್ಲಿ ಆಪ್ಷನ್ ಇರತ್ತೆ. ನೀವು ಹಿಂದಿದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು, ಇಂಗ್ಲೀಷ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಕೊಂಕಣಿನಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕನ್ನಡದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ ನೀವು ಕನ್ನಡದಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಸ್ವಲ್ಪ ಈಸಿ ಇರೋದ್ರಿಂದ ಕನ್ನಡದಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಬೇಗ ಅರ್ಥ ಆಗತ್ತೆ. ಏನು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಗ ತಿಳಿಯುತ್ತೆ. ಅದೇ ಒಂದು ಕಾರಣಕ್ಕಾಗಿ ಕನ್ನಡದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಅಂತ ಆಪ್ಷನ್ ಇರತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಪ್ರೊಸೆಸಿಂಗು. ಅದು ಟಿಕ್ ಮಾರ್ಕ್ ಅಂತ ಕನ್ನಡ ಅಂತ ನೀವು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಮುಂದ್ಗಡೆ ನಿಲ್ಲಿ, ನೀವು ಅವ್ರಿಗೆ ಹೇಳಿ ಹೋಗಬೇಡಿ. ಯಾಕಂದ್ರೆ ಅವ್ರು ಯಾವುದೇ ಭಾಷೆ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಅವರು ಹಿಂದಿದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು, ಇಂಗ್ಲೀಷ್ನಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು. ನಂತರ ಪರೀಕ್ಷೆ ಇಂಗ್ಲೀಷ್ನಲ್ಲಿ ಬರ್ತಂದ್ರೆ ಏನು ಮಾಡೋರು, ಕನ್ನಡದಲ್ಲಿ ಸರಿ ಹೇಳಿದ್ದಾರೆ, ನಾವಂತರ ಇಂಗ್ಲೀಷಲ್ಲಿ ಬರ್ತೇವೆ, ನಮಗೆ ಬೇಕು ಅಂದ್ಕೊಂಡಿರ್ತೀರ. ಆದ ಕಾರಣ ನೋಟಿಸ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟಾದ್ರೆ ಮುಗಿಯಿತು, ನಿಮಗೆ ಪರೀಕ್ಷೆ ಕನ್ನಡದಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆಯಬಹುದು. ಬರೆಯಬಹುದಲ್ಲ, ಬರೀಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಒಂದ್ಸರಿ ನೋಟಿಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಏನ್ ಬತ್ ನೋಡಿ ಸ್ನೇಹಿತರೆ, ಸ್ಕಿಲ್ 2 ಸ್ಕಿಲ್ 3 ಈ ರೀತಿಯಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅವರು. ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪರೀಕ್ಷೆ ವಿವರ ಆಗಿರತ್ತೆ. ಮತ್ತೆ ಅರ್ಜಿ ಸಲ್ಲಿಸುವಂತ ಲಿಂಕ್ ಏನಿದೆ ಅಲ್ಲ, ಕಮೆಂಟ್ ಬಾಕ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇನೆ, ಅಪ್ಲೈ ಲಿಂಕ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿ ಬರತ್ತೆ. ಆ ಒಂದು ಮಾಹಿತಿ ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸುವಂತ ಲಿಂಕ್ ಇರತ್ತೆ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ.